ಮನುಷ್ಯನ ಪಾಪ ಪುಣ್ಯಗಳ ಲೆಕ್ಕಾಚಾರದ ಮೇಲೆ ಅವರ ಸುಖ ದುಃಖ ನಿರ್ಧಾರವಾಗುತ್ತೆ ಎಂಬ ಮಾತಿದ್ರು ಹುಟ್ಟಿದ ಗಳಿಗೆಯಿಂದ ಆರಂಭಿಸಿ ಸಾವಿನವರೆಗೂ ಮನುಷ್ಯ ಗ್ರಹಗತಿಗಳನ್ನು ಆಧರಿಸಿಯೇ ತನ್ನ ಬದುಕನ್ನು ರೂಪಿಸಿಕೊಳ್ತಾನೆ. ಹೀಗಾಗಿ ಮನುಷ್ಯನ ಬದುಕಿನಲ್ಲಿ ರಾಶಿಗಳ ಫಲಾಫಲ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಗ್ರಹಗಳು ಸದಾ ಚಲನಶೀಲವಾಗಿದ್ದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುತ್ತೆ. ಇದರ ಅನುಗುಣವಾಗಿ 12 ರಾಶಿಯವರಿಗೆ ಶುಭ ಅಶುಭ ಫಲ ಹೇಳಲಾಗುತ್ತೆ. ಸದ್ಯ ಧನುಸ್ಸು ರಾಶಿಗೆ ಶುಕ್ರ ಗೃಹ ಪ್ರವೇಶವಿದ್ದು ಇದರ ಫಲ 12 ರಾಶಿಗಳ ಮೇಲೂ ಹೇಗಿರುತ್ತೆ ಅದನ್ನು ತಿಳಿದುಕೊಳ್ಳೋದಕ್ಕೆ ಈ ವಿಡಿಯೋ ನೋಡಿ. ಜನವರಿ 18ನೇ ತಾರೀಕು ಧನುಸ್ಸು ರಾಶಿಗೆ ಶುಕ್ರ ಗ್ರಹ ಪ್ರವೇಶವಾಗಲಿದೆ. ಮುಂದಿನ ಫೆಬ್ರವರಿ 11ನೇ ತಾರೀಕಿನ ತನಕ ಶುಕ್ರ ಧನುಸ್ಸು ರಾಶಿಯಲ್ಲೇ ಇರಲಿದ್ದಾನೆ. ಇದನ್ನ ಜ್ಯೋತಿಷ್ಯದ ಪ್ರಕಾರ ವೃಷಭ ಹಾಗೂ ತುಲಾ ರಾಶಿಗೆ ಶುಕ್ರ ಅಧಿಪತಿ, ಮೀನ ರಾಶಿಯಲ್ಲಿ ಇದ್ದರೆ ಉಚ್ಚ ಸ್ಥಿತಿ ಮತ್ತು ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿ ಆಗುತ್ತೆ. ಶುಕ್ರ ಅಂದರೆ ಹಣಕಾಸು ವಿಚಾರಗಳು, ದಾಂಪತ್ಯ, ಅಲಂಕಾರ, ವಿಲಾಸಿ ಮನೆಗಳು, ಸ್ತ್ರೀ ಸಂಬಂಧಿ ಸಂಗತಿಗಳು, ವಿಲಾಸಿ ಕಾರುಗಳು, ಮದುವೆ, ಲೈಂಗಿಕ ವಿಚಾರಗಳು ಇತ್ಯಾದಿಗಳನ್ನು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು 12 ರಾಶಿಗಳ ಮೇಲೂ ಅದೇ ಪ್ರಭಾವ ಇರಲಿದೆ. ಮೇಷರಾಶಿಯವರು ವಾಹನ ಖರೀದಿ ಮಾಡಬೇಕು ಎಂದುಕೊಂಡಿದ್ರೆ ಅಂಥವರಿಗೆ ಹಣಕಾಸಿನ ಅನುಕೂಲ ಒದಗಿ ಬರಲಿದೆ. ಇನ್ನು ಈಗಾಗಲೇ ಸಾಲವನ್ನು ನೀಡಿದ್ದೀರಿ, ಈಗ ಆಗ ಎಂದು ವಾಯಿದೆ ಹೇಳುತ್ತಾ ಇದ್ರೆ ಅಂಥದ್ರಲ್ಲಿ ಈ ಅವಧಿಯಲ್ಲಿ ಆ ಹಣ ವಸೂಲಿಗೆ ಪ್ರಯತ್ನ ಮಾಡಿದ್ದಲ್ಲಿ ನಿಮ್ಮ ಕೈ ಸೇರಲಿದೆ. ಇನ್ನು ವೃಷಭ ರಾಶಿಯವರು ಯಾವ ಕೆಲಸವನ್ನ ಶುರು ಮಾಡೋ ಮುನ್ನ ಅದರ ಸದ್ಯದ ಸ್ಥಿತಿ ಹಾಗೂ ಅದನ್ನು ಪೂರ್ಣಗೊಳಿಸುವುದಕ್ಕೆ ನಿಮ್ಮಿಂದ ಸಾಧ್ಯವಾ ಎಂಬುದನ್ನು 1ಕ್ಕೆ 4 ಬಾರಿ ಆಲೋಚನೆಯನ್ನ ಮಾಡಿ. ನೀವು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳದೆ ಸಾರ್ವಜನಿಕವಾಗಿ ಆಡಿದ ಮಾತುಗಳು, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಸಮಸ್ಯೆಗೆ ಸಿಲುಕುವಂತೆ ಮಾಡುತ್ತೆ. ಒಂದು ವೇಳೆ ನಿಮಗೆ ಪ್ರಮುಖ ಹುದ್ದೆಗಳು ಇದ್ದಲ್ಲಿ ಅದಕ್ಕೆ ರಾಜೀನಾಮೆ ನೀಡಬೇಕಾದ ಅಥವಾ ಆ ಹುದ್ದೆಯಿಂದ ನಿಮ್ಮನ್ನ ತೆಗೆದು ಬೇರೆಯವರನ್ನ ಕೂರಿಸುವ ಸಾಧ್ಯತೆಗಳು ಹೆಚ್ಚಿವೆ. ಮಿಥುನ ರಾಶಿಯವರಿಗೆ ಉದ್ಯೋಗ ಬದಲಾವಣೆ ಯೋಗವಿದೆ. ಅಲ್ಲದೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಇಂಟರ್ವ್ಯೂಗಳು ಹುಡುಕಿಕೊಂಡು ಬರಬಹುದು ಅಥವಾ ಈಗಲೇ ಇಂಟರ್ವ್ಯೂ ನೀಡಿಯಾಗಿದೆ ಅಂಥದ್ರಲ್ಲಿ ಉದ್ಯೋಗ ದೊರೆಯುವಂತಹ ಹಾಗೂ ನೀವು ನಿರೀಕ್ಷೆ ಮಾಡಿದಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ವೇತನ ದೊರೆಯಬಹುದು. ಕರ್ಕಾಟಕ ರಾಶಿಯವರು ನೀವು ಕೆಲಸ ಮಾಡ್ತಾ ಇರುವ ಅಥವಾ ವೃತ್ತಿ, ವ್ಯವಹಾರ, ವ್ಯಾಪಾರ ಮಾಡ್ತಾ ಇರುವ ಕಡೆಗಳಲ್ಲಿ ನಿಮ್ಮ ಪ್ರಾಮುಖ್ಯ ಹೆಚ್ಚಾಗಲಿದೆ. ಬಾಕಿ ಉಳಿದ ಹಣ ಏನಾದರೂ ಇದ್ದಲ್ಲಿ ಈ ಅವಧಿಯಲ್ಲಿ ಪ್ರಯತ್ನಿಸಿದ್ರೆ ವಸೂಲಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹೊಸದಾಗಿ ಆದಾಯ ಮೂಲಗಳನ್ನು ಮಾಡಿಕೊಳ್ಬೇಕು. ಈಗ ಮಾಡ್ತಾ ಇರೋದರ ಜೊತೆಗೆ ಹೊಸ ವ್ಯವಹಾರ, ವ್ಯಾಪಾರ ಆರಂಭಿಸಬೇಕು ಅಂದುಕೊಳ್ತಾ ಇರುವವರಿಗೆ ಅದು ಸಾಧ್ಯವಾಗಲಿದೆ. ಸಿಂಹ ರಾಶಿಯಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರುವವರಿಗೆ ಸೂಕ್ತ ವೈದ್ಯೋಪಚಾರಗಳು ದೊರೆಯಲಿವೆ. ಅದರಲ್ಲೂ ಮಧುಮೇಹ, ಲೈಂಗಿಕ ಸಮಸ್ಯೆಗಳು ಇಂಥದ್ದಕ್ಕಾಗಿ ಯಾರು ಚಿಕಿತ್ಸೆ ಪಡೆಯುತ್ತಿದ್ದೀರಿ ಅಂಥವರ ಆರೋಗ್ಯದಲ್ಲಿ ಚೇತರಿಕೆ, ಸುಧಾರಣೆಗಳು ಕಂಡು ಬರಲಿವೆ. ನಿಮ್ಮಲ್ಲಿ ಒಂದು ರೀತಿಯ ಆಕರ್ಷಣೆ ಇರಲಿದೆ. ಇನ್ನು ಕನ್ಯಾ ರಾಶಿಯವರು ವಿದೇಶಗಳಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾನೆ ಇದ್ರೆ ವೀಸಾಗೆ ಸಂಬಂಧಿಸಿದ ಅಡೆತಡೆಗಳನ್ನ ಏನಾದರೂ ಎದುರಿಸ್ತಿದ್ರೆ ಅದು ನಿವಾರಣೆಯಾಗಲಿದೆ. ಈಗಾಗಲೇ ವಿದೇಶಗಳಲ್ಲಿ ಇರುವವರಿಗೆ ವಿಲಾಸಿ ಮನೆ ಅಥವಾ ಕಾರು ಖರೀದಿ ಮಾಡುವಂತಹ ಯೋಗ ಬರಲಿದೆ. ತುಲಾ ರಾಶಿಯ ಪುರುಷರು ಹಣಕಾಸಿನ ವ್ಯವಹಾರ ಮಾಡುವವರು ಎಚ್ಚರಿಕೆ ವಹಿಸಿ. ವಿವಾಹ ವಯಸ್ಕರಾಗಿದ್ದು ಮದುವೆಗಾಗಿ ಪ್ರಯತ್ನ ಪಡೆದಿದ್ರೆ ಹಿನ್ನಡೆಯಾಗಬಹುದು. ಒಂದು ವೇಳೆ ಈಗಾಗಲೇ ನಿಶ್ಚಿತಾರ್ಥ ಆಗಿದ್ದಲ್ಲಿ 3ನೇ ವ್ಯಕ್ತಿಗಳ ಚಾಡಿ ಮಾತಿನಿಂದಾಗಿ ಮದುವೆ ಮುರಿದು ಬೀಳುವ ಮಟ್ಟಕ್ಕೆ ಹೋಗುವ ಸಾಧ್ಯತೆಗಳಿವೆ. ಆದ್ರಿಂದ ದುರ್ಗಾದೇವಿಯ ಆರಾಧನೆಯನ್ನ ಮಾಡಿದಲ್ಲಿ ಸಮಸ್ಯೆಗಳು ಪರಿಹಾರವಾಗುತ್ತೆ. ವೃಶ್ಚಿಕ ರಾಶಿಯವರು ನಿಮ್ಮ ಬಳಿ ಇದೆಯೋ ಇಲ್ಲವೋ ಆದರೂ ವಿಲಾಸಿ ವಾಹನಗಳಲ್ಲಿ ಸಂಚರಿಸುವ, ರೆಸಾರ್ಟ್ ಹೋಟೆಲ್ಗಳಲ್ಲಿ ವಿಶ್ರಾಂತಿ ಪಡೆಯುವ ಹಾಗೂ ಸಂತೋಷದಿಂದ ಸಮಯ ಕಳೆಯುವಂತಹ ಯೋಗ ಈ ಅವಧಿಯಲ್ಲಿ ನಿಮ್ಮ ಪಾಲಿಗಿದೆ. ಧನು ರಾಶಿಯ ಮಹಿಳೆಯರು ಮನೆಯವರ ಗಮನಕ್ಕೆ ತರದೆ ಚೀಟಿ ಹಣವನ್ನ ಕಟ್ಟಿ ಅದನ್ನ ಹಿಂಪಡೆಯಲಾಗದೆ ಪರದಾಡ್ತಿದ್ರೆ ಷೇರು, ಮ್ಯೂಚುವಲ್ ಫಂಡ್ಸ್, ರಿಯಲ್ ಎಸ್ಟೇಟ್ ಹೀಗೆ ಯಾವುದೇ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದವರಿಗೆ ಅಥವಾ ಈಗ ಹೂಡಿಕೆ ಮಾಡುವವರಿಗೆ ಆದಾಯದಲ್ಲಿ ಹೆಚ್ಚಳ ಕಾಣಲಿದೆ. ಮಕರ ರಾಶಿಯವರಿಗೆ ಈ ಹೊತ್ತಿನಲ್ಲಿ ಅರೆಬರೆಯಾಗಿ ನಿಂತ ವ್ಯವಹಾರಗಳು ಪ್ರಗತಿ ಕಾಣುವುದಕ್ಕೆ ಆರಂಭವಾಗುತ್ತೆ. ಭೂಮಿಗೆ ಸಂಬಂಧಿಸಿದಂತೆ ದುಡ್ಡು ಕೊಡುವ ಮಾತುಕತೆಗಳು ಈಗಾಗಲೇ ಆಗಿದೆ. ಆದರೆ ನಾನಾ ಕಾರಣಗಳಿಂದಾಗಿ ತಡೆಯಾಗಿದೆ ಎಂದಾದಲ್ಲಿ ಅದು ಸಹ ಸುಸೂತ್ರವಾಗಿ ಆಗಲಿದೆ. ಕುಂಭ ರಾಶಿಯವರಿಗೆ ಸಿನಿಮಾ ರಂಗದಲ್ಲಿ ಕಾರ್ಯನಿರ್ವಹಿಸುವವರು, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವಂಥವರು, ಕಮಿಷನ್ ಆಧಾರದಲ್ಲಿ ಕೆಲಸ ಮಾಡಿಕೊಂಡಂಥವರಿಗೆ ಆದಾಯದಲ್ಲಿ ಹೆಚ್ಚಳವಾಗಲಿದೆ. ಇನ್ನು ಪ್ರಭಾವಿಗಳ ಪರಿಚಯ ಆಗೋದ್ರೊಂದಿಗೆ ನಿಮ್ಮ ವಲಯ ಕೂಡ ವಿಸ್ತರಣೆಯಾಗಲಿದೆ. ಮೀನರಾಶಿಯವರೇ, ನಿಮಗೆ ಇರುವ ಅನುಭವ ಹಾಗೂ ಹೆಸರಿನ ಕಾರಣಕ್ಕೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳುವ ಪ್ರಸ್ತಾಪವನ್ನ ನಿಮ್ಮ ಮುಂದೆ ಇಡಲಿದ್ದಾರೆ. ಈ ಹಿಂದೆ ನೀವು ಕೆಲಸ ಮಾಡಿದ ಸ್ಥಳದಲ್ಲಿ ಪ್ರಮುಖ ಹುದ್ದೆಗೆ ಹೆಚ್ಚಿನ ವೇತನಕ್ಕೆ ಆಹ್ವಾನಿಸುವ ಯೋಗ ಸಹ ನಿಮ್ಮ ಪಾಲಿಗಿದೆ. ಒಟ್ಟಾರೆ ಶುಕ್ರ ಗ್ರಹ ಪ್ರವೇಶ ಬಹುತೇಕ ಶುಭ ಫಲ ತರಲಿದ್ದು ಎಲ್ಲರೂ ಅವರವರ ಇಷ್ಟ ದೇವರನ್ನ ಪೂಜಿಸಿ ಇನ್ನಷ್ಟು ಪುಣ್ಯ ಫಲ ಪಡೆಯಬಹುದಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.